ನಮಸ್ಕಾರ ಫ್ರೆಂಡ್ಸ್, ಎಲ್ಲಾರ್ಗೂ ಹೆಂಗಿದ್ದೀರಿ? ಆರಾಮದಿರಣ? ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಆಲ್ರೆಡಿ ನಾನು ಮದ್ವಿದೇನ್ ರಿಲೇಟೆಡ್ ಎಲ್ಲಾ ವ್ಲಾಗ್ಸ್ ಅದಾವು ನಿಮ್ ಜೊತೆ ಶೇರ್ ಮಾಡಾಕತ್ತೀನಿ. ನಂಗೆ ಬಹಳ ಅಂದ್ರೆ ಬಹಳ ಖುಷಿ ಆಗಕತ್ತೈತಿ. ಬಿಕಾಸ್ ನಾನ್ ಅನ್ಕೊಂಡಿರ್ಕಿಂತನೂ ಜಾಸ್ತಿ ನೀವೆಲ್ಲರೂ ವ್ಲಾಗ್ಸ್ ಅನ್ನ ಇಷ್ಟಪಡಕತ್ತೀರಿ, ಪ್ರೀತಿ ಕೊಡಕತ್ತೀರಿ, ಸಪೋರ್ಟ್ ಮಾಡಕತ್ತೀರಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಆಕ್ಚುಲಿ ಬಹಳ ಜಾಸ್ತಿ ಗದ್ಲ ಇತ್ತು. ಸ್ಪೆಷಲಿ ಸ್ವಂತ ತಮ್ಮನ ಮದುವೆ ಅಂದ್ರ ಅಕ್ಕ ಆಗಿರ್ಲಿ ಅಥವಾ ತಂಗಿ ಆಗಿರ್ಲಿ, ಆಕಿಗೆ ಎಷ್ಟೆಲ್ಲ ಕೆಲಸ ಇರ್ತಾವು. ಪ್ಲಸ್ ನಮ್ ಕಡೆ ಕಳಿಸ್ಗಿತ್ತಿ ಅಂದ್ರ ಕಾಯಂ ಯಾವ ಫಂಕ್ಷನ್ ಇರ್ಲಿ ಕೈಯಾಗ ಆರತಿ ಕೊಟ್ಟು ಬಿಡ್ತಾರು. ಹಿಂಗಾಗಿ ನನಗ್ ಪ್ರಾಪರ್ ಆಗಿ ಕ್ಯಾಮ್ರಾ ಕೈಯಾಗ ಇಟ್ಕೊಂಡು ವ್ಲಾಗ್ ಮಾಡೋದು ಒಂದ್ ಸ್ವಲ್ಪನ ಡಿಫಿಕಲ್ಟ್ ಇತ್ತು. ಒಂದ್ ಸ್ವಲ್ಪನಲ್ಲ ಬಹಳನ ಜಾಸ್ತಿ ಡಿಫಿಕಲ್ಟ್ ಇತ್ತು. ಬಟ್ ಆಟ್ ಎನಿ ಕಾಸ್ಟ್ ನಂಗೆ ನಿಮ್ ಜೊತೆ ಈ ಎಲ್ಲಾ ಮೂಮೆಂಟ್ಸ್ ಅನ್ನ ಶೇರ್ ಮಾಡೋದಿತ್ತು. ಸೊ ನಾನ್ ಬಹಳ ಟ್ರೈ ಮಾಡೀನಿ. ಸ್ವಲ್ಪ ಎಲ್ಲಾ ಕಸಿನ್ಸ್, ರಿಲೇಟಿವ್ಸ್, ವಿನಯ್ ಅವರು ಎಲ್ಲಾರ್ದು ಹೆಲ್ಪ್ ತಗೊಂಡು ಆ ಎಲ್ಲಾ ಮೂಮೆಂಟ್ಸ್ ಅನ್ನ ಶೂಟ್ ಮಾಡಿ ನಿಮ್ ಜೊತೆ ಶೇರ್ ಮಾಡಕ್ ಟ್ರೈ ಮಾಡೀನಿ. ಸೊ ಈಗ ನಾನು ವ್ಲಾಗ್ಸ್ ಅನ್ನ ಶೇರ್ ಮಾಡಿದ್ಮೇಲೆ ನಂಗೆ ಬಹಳ ಖುಷಿ ಅನ್ಸಕತ್ತೈತಿ. ಆ ಟೈಮ್ಗೇನ್ ಗದ್ಲ ಆಯ್ತು, ಆ ಟೈಮ್ಗೇನ್ ಎಫರ್ಟ್ಸ್ ಆಯ್ತು, ಅದು ಸಾರ್ಥಕ ಆಯ್ತಪ್ಪ. ಯಾಕಂದ್ರೆ ನೀವೆಲ್ಲರೂ ಇಷ್ಟ ಪಡಾಕತ್ತೀರಿ. ಸೊ ಚಲೋ ಆಯ್ತು, ನಾನು ಮಾಡಿದ್ನಿ. ಮಾಡ್ಲಿಲ್ಲ ಆದ್ರೆ ಎಲ್ಲ ಮಿಸ್ ಆಗಿ ಹೋಗ್ತಿತ್ತು ಅನ್ನೋ ಒಂದು ಒಳಗಿಂದ ಖುಷಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಆಕ್ಚುಲಿ ನಮ್ ಸೈಡ್ ಹೆಂಗಿರ್ತೈತಿ ಅಂದ್ರ ಎಲ್ಲಾ ಸೈಡನೇ ಇರ್ತೈತಿ. ಆಕ್ಚುಲಿ ಆಯರಿ ಮಾಡ್ತಾರ ಮದ್ವೆಗನ ಅಥವಾ ಏನು ಮನ್ಯಾಗ ಫಂಕ್ಷನ್ ಇರ್ಲಿ, ಒಬ್ರಿಗೊಬ್ರು ಆಯರಿ ಮಾಡೋದು, ತಗೊಳ್ದು, ಕೊಡೋದು, ಈ ರೀತಿ ಎಲ್ಲಾ ಇರ್ತೈತಿ. ಬಟ್ ನಮ್ಮ ಮಮ್ಮಿದ ಏನಿತ್ತು ಅಂದ್ರ ನನ್ನ ಮದ್ವೆಗ್ನು ಆಯ್ತು, ಪ್ಲಸ್ ಈಗ ಸದ್ಯ ನಮ್ ತಮ್ಮನ ಮದ್ವೆಗೂ ಆಯ್ತು. ಆಯರಿದ್ ಗದ್ಲ ಬ್ಯಾಡ ಅಂತ. ಯಾಕಪ್ಪ ಬ್ಯಾಡ ಅಂದ್ರೆ ಏನಾಗ್ತೈತಿ ಅಂದ್ರ ಬರೇ ಆಯರಿ ಮಾಡುದು, ತಗೊಳ್ದು, ಅವ್ರಿಗೇನ್ ಬತ್ತು, ಇವ್ರಿಗೇನ್ ಬಿತ್ತು, ಅವ್ರಿಗೆ ಕೊಟ್ವಿವಲ್ಲೋ, ಇವ್ರಿಗೆ ಕೊಟ್ವಿವಲ್ಲೋ, ಇದ್ರೊಳಗ ಬಹಳ ಅಂದ್ರ ಬಹಳ ಟೈಮ್ ಹೋಗ್ತತಿ. ಪ್ಲಸ್ ಏನಾಗ್ತೈತಿ ಅಂದ್ರೆ ಆಕ್ಚುಲಿ ಏನ್ ಇಂಪಾರ್ಟೆನ್ಸ್ ಇರ್ತೈತಿ ಅಂದ್ರ ಆ ಸೆರೆಮನಿ. ಸೊ ಆ ಸೆರೆಮನಿ ಎಂಜಾಯ್ ಮಾಡೋದ್ ಬಿಟ್ಟು ನಾವು ಬರೀ ಈ ಗದ್ದಲ್ಕನ ಬಿದ್ದು ಬಿಡ್ತೀವಿ. ಪ್ಲಸ್ ಬಂದವ್ರು ಆ ಸೆರೆಮನಿ ಎಂಜಾಯ್ ಮಾಡಕ್ ಆಗಂಗಿಲ್ಲ. ಪ್ಲಸ್ ನಾವಂತ್ರು ಫ್ಯಾಮಿಲಿ ಮೆಂಬರ್ಸ್ ಸೆರೆಮನಿ ಹೆಂಗಾಯ್ತು ಗೊತ್ತಾಗಂಗಿಲ್ಲ. ಸೊ ಆ ರೀತಿ ಏನು ಗದ್ಲ ಬ್ಯಾಡ. ಎಲ್ಲಾರು ಸೆರೆಮನಿ ಎಂಜಾಯ್ ಮಾಡಕ್ ಬಂದಿರ್ತೀವಿ. ಸೊ ಒಂದ್ ಸ್ಮಾಲ್ ಗೆಟ್ ಟುಗೆದರ್ ಗತ್ಲೆ ಎಲ್ಲಾರು ಒಂದ ಟಿಕಾಣಿ ಬಂದು ಸೆರೆಮನಿ ಎಂಜಾಯ್ ಮಾಡಿ ಅವ್ರಿಗೆ ಬ್ಲೆಸ್ಸಿಂಗ್ಸ್ ಕೊಟ್ಟು ಒಬ್ರಿಗೊಬ್ರು ಖುಷಿ ಹಂಚ್ಕೊಂಡು ಮಾತಾಡೋನು, ಒಬ್ರಿಗೊಬ್ರೆಲ್ಲಾ ಪಾಸಿಟಿವ್ ವೈಬ್ಸ್ ಶೇರ್ ಮಾಡೋಣ ಅಂತ ಆಯರಿ ಗತ್ಲ ಒಟ್ಟೆ ಇಟ್ಕೊಂಡಿರ್ಲಿಲ್ಲ. ಸುಮ್ನೆ ತಗೊಳ್ದು, ಕೊಡುದು. ಪ್ಲಸ್ ಒಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ಬೇಕಂದ್ರೆ ನಮ್ಮ ಹೆಣ್ಮಕ್ಳದ್ದು ಒಂದ್ ಸ್ವಲ್ಪ ಹೆಂಗಿರ್ತೈತಿ, ನಂಗೆ ಹಂಗ್ ಬತ್ತು, ನಿಂಗ್ ಹಿಂಗ್ ಬತ್ತು ಅಂತ ಒಂದ್ ಸ್ವಲ್ಪ ಎಷ್ಟು ಯಾರು ಚಲೋ ಮಾಡ್ರು ಒಂದ್ ಸ್ವಲ್ಪ ಒಳಗಿಂದ ಒಂದ್ ಸ್ವಲ್ಪ ಅವ್ರವ್ರ ಮನ್ಸಿನ ತಕ್ಕಂತ ಆಗ್ಲಿಲ್ಲ ಅಂದ್ರೆ ಅವ್ರು ಬೇಜಾರ್ ಪಡ್ಕೋತಾರು. ಸೊ ನಾವ್ ಏನೋ ಚಲೋ ಮಾಡಕ್ ಹೋಗಿ ಬೇಜಾರ್ ಆಯ್ತಂದ್ರ ಆ ಸೆರೆಮನಿ ನಾವ್ ಆಕ್ಚುಲಿ ಹ್ಯಾಪಿನೆಸ್ ಶೇರ್ ಮಾಡಕ್ ಇಟ್ಕೊಂಡಿರ್ತೀವಿ. ಅದು ಬಿಟ್ಟು ಯಾರಿಗ ಒಬ್ರಿಗೂ ಬೇಜಾರ್ ಆತಂದ್ರ ಎಲ್ಲಾರ್ದು ಮೂಡ್ ಆಫ್ ಆಗ್ತೈತಿ. ಸೊ ಅದು ಏನು ನಾ ಬೇಡ, ಎಲ್ಲಾರು ಮಸ್ತ್ ಹಂಗೆ ಎಂಜಾಯ್ ಮಾಡೋನು, ಒಬ್ರಿಗೊಬ್ರ ಜೊತೆ ಮಾತಾಡೋನು, ಬ್ಲೆಸ್ಸಿಂಗ್ಸ್ ಕೊಡೋನು, ಸೆರೆಮನಿ ಕಣ್ತುಂಬ ನೋಡ್ಕೊಂಡ್ ಒಂದ್ ಹ್ಯಾಪಿನೆಸ್ ನಾವು ಸ್ವತಃ ಫೀಲ್ ಮಾಡ್ಕೊಳ್ಳು ಅಂತ ಈ ಸಲ ಈವನ್ ನನ್ ಮದ್ವೆ ಒಳಗೂ ಆಯರಿ ಗದ್ಲ ನಮ್ಮ ಮಮ್ಮಿ ಇಟ್ಕೊಂಡಿರ್ಲಿಲ್ಲ. ಈವನ್ ನಮ್ ತಮ್ಮನ ಮದ್ವೆಗೂ ಇಟ್ಕೊಂಡಿರ್ಲಿಲ್ಲ. ಪ್ಲಸ್ ಬಹಳಷ್ಟು ಜನ ನೀವು ಮಮ್ಮಿ ಎಲ್ಲೇ ಕಾಣಿಸೇ ಇಲ್ಲ ಅಂತ ಕೇಳಾಕತ್ತಿರ್ ಬ್ಲಾಗ್ ಒಳಗ. ಎಸ್, ನಮ್ ಮಮ್ಮಿ ಮತ್ತೆ ನಮ್ ದೊಡ್ಡತ್ಯ ಅವ್ರಿಬ್ರು ಮೇಲೆ ಬಹಳ ಅಂದ್ರೆ ಬಹಳ ಒಂದ್ ದೊಡ್ಡದ್ ರೆಸ್ಪಾನ್ಸಿಬಿಲಿಟಿ ಇದ್ದಂಗ ಆಗ್ಬಿಟ್ಟಿತ್ತು. ಆಕ್ಚುಲಿ ಏನ್ ರೀತಿ ಪದ್ಧತಿ ಏನೇನ್ ಇರ್ತತಿ ಅದ್ರದ್ದೆಲ್ಲ ನಮ್ಮ ಸಣ್ಣವ್ರಿಗೆ ಕಂಪ್ಲೀಟ್ ಕ್ಲಿಯರ್ ಏನು ಡಿರೆಕ್ಷನ್ ಆಗಿರ್ಲಿ ಅಥವಾ ಕಂಪ್ಲೀಟ್ ಮಾಹಿತಿ ಗೊತ್ತಿರ್ಲಿಲ್ಲ. ಸೊ ಎಲ್ಲಾ ಜಾಸ್ತಿ ಆಗಿ ಯಾವ ಫಂಕ್ಷನ್ ಒಳಗೆ ಏನ್ ಮಾಡೋದೈತಿ, ಯಾರಿಗೇನ್ ಕೊಡೋದೈತಿ, ಆಮೇಲೆ ಮನ್ಯಾಗಿನ ಸಾಮಾನ್ ಎಲ್ಲಿ ಇಟ್ಟೈತಿ, ಎಲ್ಲಿ ಅದಾವು, ಇದು ಎಲ್ಲಾ ಜಾಸ್ತಿ ಆಗಿ ಇನ್ಫಾರ್ಮೇಶನ್ ಎಲ್ಲ ಅವ್ರಿಗೆ ಗೊತ್ತಿತ್ತು. ಹಿಂಗಾಗಿ ಅವ್ರ ಅದನ್ನೆಲ್ಲ ಒಂದು ಟಾಪ್ ಲೆವೆಲ್ ಮೇಲೆ ಎಲ್ಲ ಹ್ಯಾಂಡಲ್ ಮಾಡಕತ್ತಿದ್ರು. ಹಿಂಗಾಗಿ ನಾನ್ ವ್ಲಾಗ್ ಮಾಡೋ ಮುಂದೆ ಅವ್ರೆಲ್ಲೋ ಬೇರೆ ಬೇರೆ ಕೆಲಸದೊಳಗೆ ಬ್ಯುಸಿ ಆಗಿರ್ತಿದ್ರು. ಹಿಂಗಾಗಿ ನನಗೂ ಈಗ ವ್ಲಾಗ್ ನೋಡಿದ್ಮೇಲೆ ಗೊತ್ತಾಗತೈತಿ ದೊಡ್ಡತ್ತ ಮತ್ತ ನಮ್ಮ ಮಮ್ಮಿ ಎಲ್ಲಿನ ಕಾಣಿಲ್ಲ ಆಕ್ಚುಲಿ. ಸೊ ನಂಗೂ ಅದೊಂದ್ ಸ್ವಲ್ಪ ನೋಡಿ ಈಗ ಬೇಜಾರಾಯ್ತು. ಅವ್ರನ್ನು ನಾನು ತಗೋಬೇಕಾಗಿತ್ತು. ಬಟ್ ಮದ್ವಿ ಗದ್ದಲ್ ಒಳಗ ಆ ಎಲ್ಲಾ ಥಾಟ್ಸ್ ನನಗ ತಲಾಗ್ ಬರ್ಲಿಲ್ಲ. ಬಟ್ ನೋಡೋನು ಮಮ್ಮಿಗಂತ್ರು ನೀವು ಭೇಟಿ ಆಗಿರಿ. ಸೊ ನೋಡೋನು ನಮ್ ದೊಡ್ಡತ್ತಾಗ ಯಾವಾಗಂತ್ರು ನನಗೆ ಅಪಾರ್ಚುನಿಟಿ ಸಿಕ್ತಂದ್ರೆ ನಿಮ್ ಜೊತೆ ನಾನು ಖಂಡಿತ ಭೇಟಿ ಮಾಡಿಸ್ತೀನಿ. ಸೊ ಆಯರಿ ತಗೋಲಿಲ್ಲ ಆದ್ರೂ ಹೆಂಗಿರ್ತೈತಿ ಅಂದ್ರೆ ಒಂದು ತವ್ರ ಮನಿ ಆಯರಿ ಪ್ಲಸ್ ಒಂದ್ ಹೆಣ್ಮಕ್ಳ ಆಯರಿ, ಅದು ಮಾತ್ರ ಇಂಪಾರ್ಟೆನ್ಸ್ ಇರ್ತೈತಿ. ಸೊ ಅದು ನಾವು ಕೊಡ್ತೀವಿ. ಸೊ ನಾನು ಆಸ್ ಅ ಹೆಣ್ಮಕ್ಳತ್ತ ನಮ್ಮ ಮಮ್ಮಿಗ್ನು ನಾನು ಸೀರೆ ತಗೊಂಡಿದ್ನಿ, ನಮ್ ತಮ್ಮಗ್ನು ಆಯರಿ ಮಾಡಿದ್ನಿ. ಸೊ ಅದನ್ನ ವ್ಲಾಗ್ ಒಳಗೆ ಅಲ್ಲೇ ಶೇರ್ ಮಾಡ್ಬೇಕು ಅಂದ್ರೆ ನಮ್ಮ ಮಮ್ಮಿ ಸಿಗಲೇ ಇಲ್ಲ. ಆಕ್ಚುಲಿ ನಮ್ಮ ಮಮ್ಮಿ ಆ ಸೀರೆ ಉಟ್ಕೊಂಡಿದ್ರು. ಬಟ್ ನಮ್ಮ ಮಮ್ಮಿ ತೋರಿಸ್ಬೇಕು, ಹೆಂಗ್ ಕಾಣಕತ್ತ ತೋರಿಸ್ಬೇಕು ಅಂದ್ರೆ ಸಿಗ್ಲೇ ಇಲ್ಲ. ಹಿಂಗಾಗಿ ನಾನು ಬಹಳಷ್ಟು ಜನ ನೀವು ಕೇಳ್ಬಹುದು ಅಂತ ಈಗ ಜಸ್ಟ್ ಎಲ್ಲ ಆದ್ಮೇಲೆ ಈ ಇನ್ಫಾರ್ಮೇಶನ್ ಅನ್ಬಹುದು ಅಥವಾ ಆ ಮೂಮೆಂಟ್ ಅನ್ನ ನಿಮ್ ಜೊತೆ ಮಾತಾಡಿ ನಿಮ್ ಜೊತೆ ಶೇರ್ ಮಾಡಕತ್ತೀನಿ ಅಂತ ಅನ್ಕೋಬಹುದು. ಸೊ ಆಕ್ಚುಲಿ ಲಾಕ್ಡೌನ್ ಇತ್ತು, ಮಮ್ಮಿಗ್ ಸೀರೆ ಎಲ್ಲಿಂದ ತಗೋಬೇಕು ಅಂತ ನಾನ್ ಕೂಡ ಕನ್ಫ್ಯೂಸ್ ಆಗಿದ್ನಿ. ಬಿಕಾಸ್ ಯಾವಾಗ್ಲೂ ಹೆಂಗಿರ್ತೈತೆ ಅಂದ್ರೆ ನಮ್ ಎಲ್ಲಾರ್ಕಿಂತ ಜಾಸ್ತಿ ಕ್ಲೋಸ್ ರಿಲೇಟಿವ್ಸ್ ಏನಾರೆ
ಗಿಫ್ಟ್ ಆಗಿರ್ಬೋದು ಸೀರೆ ತಗೋಬೇಕು ಅಂತ ಅಂದಾಗ ನಾವು ಜಾಸ್ತಿ ಕಾನ್ಶಿಯಸ್ ಆಗ್ತೀವಿ. ಬಿಕಾಸ್ ನಮಗೆ ಏನಾರ ಹಿಂಗ್ ಕೊಡದಿರ್ತಲ್ಲ ಅದು ನೋಡಿದ್ಕೊಳ್ಳೇನ ಅವ್ರು ಖುಷಿ ಪಡ್ಬೇಕು, ವಾವ್ ಅನ್ನೋ ಫ್ಯಾಕ್ಟರ್ ಅವ್ರ ಮುಖದ ಮೇಲೂ ಬರ್ಬೇಕು ಅಂತ. ಸೊ ನಮ್ಮ ಮಮ್ಮಿಗೂ ಸೀರೆ ಎಲ್ಲಿಂದ ತಗೋಬೇಕು, ಕ್ವಾಲಿಟಿ ಚಲೋ ಇರ್ಬೇಕು ಅಂತ ನಾನು ವಿಚಾರ ಮಾಡಕತ್ತಿದ್ನಿ. ಆಸ್ ಯೂಶುವಲ್ ಕ್ವಾಲಿಟಿ ಅಂದ ತಕ್ಷಣ, ಅದು ಸೀರೆ ರಿಲೇಟೆಡ್ ಅಂದ ತಕ್ಷಣ ನನ್ನ ಮೈಂಡ್ ಒಳಗೆ ಒಬ್ಬರದನ್ನ ಹೆಸರು ಬರ್ತೈತಿ. ಅದು ಅಪ್ಪ ಅಂದ್ರ RK ಕಲೆಕ್ಷನ್ ಹೈದರಾಬಾದ್. ಇದು ಹೆಸರು ನೀವು ಬಹಳಷ್ಟು ಜನ ನನ್ನ ಕಡೆಯಿಂದ ಆಲ್ರೆಡಿ ಕೇಳಿರಿ. ಇವನ್ ಯಾರಾದ್ರೂ ನಂಗೆ ಕೇಳಿರ್ತೀರಿ, ನಾನು ಏನಾದ್ರೂ ಸೀರೆದು ಉಟ್ಕೊಂಡಿರ್ತೀನಿ, ಕಮ್ಯುನಿಟಿ ಟ್ಯಾಬ್ ಒಳಗೆ ಹಾಕಿರ್ತೀನಿ, ಆ ಸೀರೆನ ಬಹಳಷ್ಟು ಜನ ಇಷ್ಟಪಟ್ಟಿರ್ತೀರಿ, ಎಲ್ಲಿಂದ ತಗೊಂಡ್ರಿ ಅಂತ ಅಂದಾಗ ನನ್ನ ಆನ್ಸರ್ RK ಕಲೆಕ್ಷನ್ ಅಂತಾನೆ ಇರ್ತೈತಿ. ಸೊ RK ಕಲೆಕ್ಷನ್ ದಿಂದನ ನಾನು ಆನ್ಲೈನ್ ಶಾಪಿಂಗ್ ಮಾಡಿದ್ನಿ. ಬಿಕಾಸ್ ಲಾಕ್ಡೌನ್ ಇರೋದ್ರಿಂದ ಎಲ್ಲ ಬಂದಿತ್ತು, ಎಲ್ಲಿ ಹೋಗಕ್ ಬರಕಂತೂ ಪಾಸಿಬಲ್ ಅನ್ನ ಇರ್ಲಿಲ್ಲ. ಸೊ RK ಕಲೆಕ್ಷನ್ ಇದು ಹೈದರಾಬಾದ್ ಒಳಗೈತಿ. ಅವರು ಬಹಳಷ್ಟು ಸ್ಟೋರ್ಸ್ ಅದಾವು. ಬರೀ ಸೀರೆ ಅಂತ ಏನಿಲ್ಲ, ಲೇಡೀಸ್ ಕಲೆಕ್ಷನ್ಸ್ ಎಲ್ಲ ಅಂದ್ರೆ ಎಲ್ಲ ಅವ್ರ ಕಡೆ ಅವೈಲೇಬಲ್ ಐತಿ. ಲೆಹಂಗಾ ಆಗಿರ್ಬೋದು, ನೀವು ಫ್ಯಾನ್ಸಿ ಸೀರೀಸ್ ಅಂದ್ರೆ ಫ್ಯಾನ್ಸಿ ಸೀರೀಸ್ ಅನ್ಬೋದು, ಸಿಲ್ಕ್ ಸೀರೀಸ್, ಆಮೇಲೆ ಏನಂತಿರೋದು ಎಲ್ಲ ವರ್ಕ್ ಸೀರೀಸ್, ಆಮೇಲೆ ಡ್ರೆಸ್ಸಸ್, ನಮ್ಮ ಫ್ಯಾನ್ಸಿ ಕುರ್ತೀಸ್ ಅದು ಬರ್ತಾವು, ಒನ್ ಪೀಸ್ ಬರ್ತಾವು. ಸೊ ಬಹಳ ಅಂದ್ರೆ ಬಹಳ ಭಾರಿ ಭಾರಿ ಮತ್ತೆ ಎಕ್ದಮ್ ಮಸ್ತ್ ಮಸ್ತ್ ಕಲೆಕ್ಷನ್ಸ್ ಅವ್ರ ಕಡೆ ಅದಾವು. ಮತ್ತ ಅವ್ರದೊಂದು ಯೂಟ್ಯೂಬ್ ಚಾನಲ್ನು ಐತಿ RK ಕಲೆಕ್ಷನ್ ಅಂತ. ಸೊ ಅವ್ರ ಏನಾದ್ರೂ ಹೊಸ ಸೀರೀಸ್ ಆಗಿರ್ಬೋದು, ಹೊಸ ಕಲೆಕ್ಷನ್ ಆಗಿರ್ಬೋದು, ಅದ್ರ ಲಾಂಚ್ ಆಗ್ತೈತಿ, ಅದನ್ನ ಇಮಿಡಿಯೇಟ್ಲಿ ಅವ್ರು ವಿಡಿಯೋ ಮಾಡಿ ಅವ್ರ ಚಾನಲ್ ಮೇಲೆ ಬಿಟ್ಟಿರ್ತಾರು. ಸೊ ಆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಟ್ ಇದ್ರಂದ್ರ ನಿಮ್ಗೂ ಗೊತ್ತಾಗ್ತೈತಿ ಈಗ ಸದ್ಯ ಯಾವ ಹೊಸ ಸೀರೆ ಬತ್ತು, ಮತ್ ಯಾವ್ದಾದ್ರು ನಿಮಗ್ ಅದ್ರೊಳಗೆ ಲೈಕ್ ಆಗ್ತಂದ್ರ ಅವ್ರ ಏನ್ ಮಾಡ್ತಾರಂದ್ರ ಸಿಂಪ್ಲಿ ಉಟ್ಕೊಂಡು ತೋರಿಸ್ತಾರ. ಸೊ ಸೀರೆ ಹೆಂಗ್ ಕಾಣ್ಬಹುದಪ್ಪ ಉಟ್ಕೊಂಡ್ಮೇಲೆ ಅದು ನಿಮ್ಗೆ ಐಡಿಯಾ ಬರ್ತೈತಿ. ಬಿಕಾಸ್ ಕೆಲವೊಂದ್ ಸೀರೆ ನೋಡಕ್ ಭಾರಿ ಅನಿಸ್ತಾವ್, ಬಟ್ ಉಟ್ಕೊಂಡ್ಮೇಲೆ ಏನಪ್ಪಾ ಹಿಂಗೋ ಐತಿ ಅಂತ ಅನಿಸ್ತೈತಿ. ಸೊ ಅದು ಏನು ಕ್ಲಾರಿಫಿಕೇಶನ್ ಅದು ಏನು ಕನ್ಫ್ಯೂಷನ್ ನಮಗ್ ಇರಂಗಿಲ್ಲ, ಕ್ಲಾರಿಫೈ ಆಗ್ತೈತಿ. ಸೊ ಆನ್ಲೈನ್ ಅಂದ್ಮೇಲೆ ಬಹಳಷ್ಟು ಜನ ಭಯ ಪಡ್ತಾರೋ, ಆನ್ಲೈನ್ ತರ್ಸೋದು ಹೆಂಗಿರ್ತೈತಿಯೋ ಏನೋ, ಟ್ರಾನ್ಸ್ಪೋರ್ಟ್ ಕರೆಕ್ಟ್ ಬರ್ತೈತಿಯೋ ಇಲ್ಲೋ, ಅದು ಸೀರೆ ನಾವು ಇಷ್ಟೊಂದು ಅಮೌಂಟ್ ಕೊಟ್ಟಿರ್ತೀವಿ. ಸೊ ನಮ್ಗೆ ಅದು ಭಯ ಅನಿಸ್ತಿರ್ತೈತಿ, ನಮ್ ರೊಕ್ಕ ವೇಸ್ಟ್ ಅದು ಆಗ್ಬಾರ್ದು ಅಂತ. ಸೊ ಆಕ್ಚುಲಿ ನಾನು ಪ್ರತಿ ಸಲ ಡೈರೆಕ್ಟ್ಲಿ ನಿಮ್ಗೆ ಸೀರೆ ತೋರಿಸ್ತೀನಿ. ಬಟ್ ಈ ಸರ್ತಿ ನಾನೇನ್ ಥಾಟ್ ಮಾಡಿದೆ ಅಂದ್ರೆ ನಿಮ್ಗೂ ಒಂದ್ ಕ್ಲಿಯರ್ ಐಡಿಯಾ ಸಿಗ್ಲಿ ಅಂತ ಪ್ಯಾಕೇಜಿಂಗ್ ದಿಂದಾನ ತೋರ್ಸಾತೀನಿ. ಅಂದ್ರ ನಮ್ ಮನಿಗ್ ಬಂದ ಕೊಳೇನದು ಹೆಂಗಿರ್ತೈತಿ ಅಂತ. ಸೊ ಫಸ್ಟ್ ಆಫ್ ಆಲ್ ನಮ್ ಮನಿಗ್ ಬಂದ ತಕ್ಷಣ ಈ ರೀತಿ ಪ್ಯಾಕೇಜಿಂಗ್ ಒಳಗೆ ಅದು ಬರ್ತೈತಿ. ನಾಳೆನ RK ಕಲೆಕ್ಷನ್ ಅಂತ ಅವ್ರದ ಬ್ರ್ಯಾಂಡಿಂಗ್ ಕಾಣಿಸ್ತೈತಿ. ಸೊ ಈ ರೀತಿ ಅವರು ಪ್ಯಾಕೇಜಿಂಗ್ ಮಾಡಿ ಕಳ್ಸಿರ್ತಾರು. ಸೊ ಇಲ್ಲಿ ಹಿಂದೂ ಡೂ ನಾಟ್ ಓಪನ್ ಅಂತ ಹೇಳಿರ್ತಾರು. ಸೊ ಇಲ್ಲಿ ನೋಡ್ರಿ, ಡೂ ನಾಟ್ ಓಪನ್, ದ ಪ್ಯಾಕೇಜ್ ಈಸ್ ಟೆಂಪರ್ಡ್. ಓಕೆ, ಸೊ ಹರಿದಿದ್ದದು ಇತ್ತಂದ್ರೆ ಓಪನ್ ಮಾಡಬೇಡ್ರಿ ಅಂತ ಬರ್ದಿರ್ತಾರು. ಸೊ ಈ ರೀತಿ ಇದು ಪ್ಯಾಕೇಜಿಂಗ್ ಬರ್ತೈತಿ. ಸೊ ನಾನು 2 ಸೀರೆ ತರ್ತೀನಿ, 2 ಸೀರೆ ಹೆಂಗ್ ಅದಾವು ಅಂತ ತೋರಿಸ್ತೀನಿ ನಿಮಗ. ಓಪನ್ ಮಾಡಿ ಫುಲ್ ಡೀಟೇಲ್ ಆಗಿ ತೋರಿಸ್ತೀನಿ. ಈ ರೀತಿ 2 ಸೀರೆ ತರ್ಸಿನಿ. 2 ಸೀರೆ ನಂಗೆ ಬಾಳ ಅಂದ್ರೆ ಬಾಳ ಲೈಕ್ ಆಗ್ಯಾವ, ಸ್ಪೆಷಲಿ ಅವ್ರ ಕಲರ್ಸ್ ಮತ್ತು ರಿಚ್ನೆಸ್. ಸೊ ಓಪನ್ ಮಾಡಿ ತೋರಿಸ್ತೀನಿ. ಈ ರೀತಿ ಪ್ಯಾಕೇಜಿಂಗ್ ಒಳಗೆ ಬರ್ತೈತಿ. ಸೊ ಇದನ್ನ ಓಪನ್ ಮಾಡ್ಬೇಕು. ಇದನ್ನ ನಾನು ನಮ್ಮ ಮಮ್ಮಿಗೆ ತಗೊಂಡಿದ್ ಸೀರೆ, ನಮ್ಮ ಮಮ್ಮಿ ಫಂಕ್ಷನ್ ದಿನ ಉಟ್ಕೊಂಡಿದ್ರು, ಹಿಂಗಾಗಿ ಬ್ಲೌಸ್ ಪೀಸ್ ನಿಮಗೆ ಸೆಪರೇಟ್ ಕಾಣತೈತಿ. ಅದರ್ವೈಸ್ ಇದು ಸೀರೆ ಒಳಗನ ಅಟ್ಯಾಚ್ ಇರ್ತೈತಿ. ಸೊ ನೋಡ್ಬೋದು, ನಂಗೆ ಭಾಳ ಅಂದ್ರೆ ಭಾಳ ಆಕ್ಚುಲಿ ಸೀರೆ ಪರ್ಸನಲಿ ಭಾಳ ಲೈಕ್ ಆಗೈತಿ. ಬಿಕಾಸ್ ರಿಚ್ನೆಸ್ ನೋಡ್ರಿ, ನಮ್ಮ ಮಮ್ಮಿ ಆಗಿರ್ಬೋದು, ಅತ್ತಿ ಆಗಿರ್ಬೋದು, ಇವ್ರಿಗೆಲ್ಲರಿಗೆ ನಾವು ತಗೊಳ್ಳುವಾಗ ಒಂದ್ ಸ್ವಲ್ಪ ಏಜ್ ಫ್ಯಾಕ್ಟರ್ನು ಮ್ಯಾಟರ್ ಆಗ್ತೈತಿ. ಅಂದ್ರೆ ಅವ್ರಿಗೆ ಕ್ಲಾಸಿಕ್ ಕಾಣ್ಬೇಕು, ಲುಕ್ ಎಕ್ದಮ್ ಮಸ್ತ್ ಕಾಣ್ಬೇಕು. ಸೊ ಈ ರೀತಿ ಸೀರೆಗಳು ಅವ್ರಿಗೆ ಬಹಳ ಅಂದ್ರೆ ಬಹಳ ರಿಚ್ ಲುಕ್ ಕೊಡ್ತಾವು. ಸೊ ಇದರದ ಆರೆಂಜ್ ಕಲರ್ ಬರ್ತೈತಿ. ಇಲ್ಲಿ ಈ ರೀತಿ ಜರಿ ಥ್ರೆಡ್ ಬುಟ್ಟ 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 ಡಿಸೈನ್ಸ್ ಬರ್ತಾವ. ಪ್ಲಸ್ ಬ್ಲೂ ಕಲರ್ ದ ಮ್ಯಾಂಗೋ ಬಾರ್ಡರ್ ಇರುದ ಒಂದು ಸ್ಮಾಲ್ ಈ ರೀತಿ ಬಾರ್ಡರ್ ಬರ್ತೈತಿ. ಕೆಳಗೆ ಈ ರೀತಿ ಬ್ರಾಡ್ ಬಾರ್ಡರ್ ಸಿಗ್ತೈತಿ. ಸೊ ಬ್ರಾಡ್ ಬಾರ್ಡರ್ ದಿಂದ ರಿಚ್ನೆಸ್ ಬಹಳ ಅಂದ್ರೆ ಬಹಳ ಚಲೋ ಕಾಣ್ತೈತಿ. ಸೀರೆದ ಶರಗ್ ಹೇಳ್ಬೇಕಂದ್ರೆ ಈ ರೀತಿ ರೆಡಿ ಕುಚ್ಚು ಸಿಗ್ತಾವ ನಿಮಗ. ಸೊ ಮತ್ತೇನು ನೀವು ಕುಚ್ಚದು ಹಾಕೊಳ್ಳೋದು ನೆಸೆಸಿಟಿ ಇಲ್ಲ. ಪ್ಲಸ್ ಸೀರೆದನ್ ಶರಗ್ ಐತಿ, ಅದ್ರ ಮೇಲೂ ಈ ರೀತಿ ಇದ್ ನೋಡ್ಬಹುದು ಪಿಕಾಕ್ ಡಿಸೈನ್ಸ್ ಅದಾವು. ಸೊ ಈ ರೀತಿ ಪಿಕಾಕ್ ಡಿಸೈನ್ಸ್ ಬರ್ತಾವು. ಸಾರಿ, ನಾನು ಆಗಲೇ ಮ್ಯಾಂಗೋ ಡಿಸೈನ್ ಅಂತ ಅಂದೆ. ಬಾರ್ಡರ್ ಮೇಲೂ ಪಿಕಾಕ್ ಡಿಸೈನ್ಸ್ ಅನ್ನ ಅದಾವು. ಸೊ ಕಂಪ್ಲೀಟ್ ಸೀರೆ ಇದೇ ರೀತಿ ಆರೆಂಜ್ ಒಳಗನ ಸಿಗ್ತೈತಿ. ಸೊ ಇದರ ರಿಚ್ನೆಸ್ ನೀವು ನೋಡ್ಬಹುದು. ಸೆಕೆಂಡ್ ಸೀರೆ ನೋಡ್ರಿ, ನಾನು ಈ ರೀತಿ ತಗೊಂಡಿನಿ. ಫುಲ್ ಕಂಪ್ಲೀಟ್ ಇದಕ್ಕ ಟಿಕ್ಲಿ ವರ್ಕ್ ಬರ್ತೈತಿ. ಇನ್ನೂ ರಿಚ್ ಐತಿ ಇದು ಸೀರೆ. ಬ್ಲೂ ಕಲರ್ ಈ ರೀತಿ ಬರ್ತೈತಿ. ಇದು ಸಿಲ್ಕ್ ಸೀರೆ ಒಳಗ್ ಬರ್ತೈತಿ. ಬಹಳ ಅಂದ್ರೆ ಬಹಳ ಸಾಫ್ಟ್ ಐತಿ. ವಿಡಿಯೋ ಒಳಗೂ ನಿಮಗ್ ಫೀಲ್ ಆಗಕತ್ತಿರ್ಬೋದು. ಪ್ಲಸ್ ನಾನು ಇಲ್ಲಿ ಮುಟ್ಟಿ ತೋರ್ಸಾಕತ್ತೀನಿ. ಇಷ್ಟು ಸಾಫ್ಟ್ ಐತಲ್ಲ, ನಿಮಗ್ ಸೀರೆ ಉಟ್ಕೊಂಡಿನಿ ಅಂತ ಹೆವಿ ಅನ್ಸಂಗೆ ಇಲ್ಲ. ಸೊ ಕಂಪ್ಲೀಟ್ ಸೀರೆ ನಿಮಗ್ ಓಪನ್ ಮಾಡಿ ತೋರಿಸ್ತೀನಿ ನೋಡ್ರಿ. ಈ ರೀತಿ ಬರ್ತೈತಿ ಇದ ಬ್ಲೂ, ಮತ್ತು ಇದ್ರದೇನ್ ಸೀರೆ ಶರಗ್ ಇರ್ತೈತಿ. ಅದು ಈ ರೀತಿ ಪಿಂಕ್,
ಫುಲ್ ಇಲ್ಲಿ ತನ ಡಿಸೈನ್ ಬರ್ತೈತಿ, ಸಣ್ಣ ಸಣ್ಣ ಫ್ಲವರ್ ಡಿಸೈನ್ಸ್. ಆಮೇಲೆ ಸೀರೆ ಶರ್ಗಿಗೂ ಕೂಡ ಇಲ್ಲಿ ಬ್ಲೂ ಕಲರ್ದು ಕುಚ್ ಕಟ್ಟಾರು. ಸೊ ಕಂಪ್ಲೀಟ್ ಸೀರೆ ನೋಡ್ರಿ ಈ ರೀತಿ ಐತಿ. ಓಪನ್ ಮಾಡಿ ಇನ್ನಷ್ಟು ತೋರಿಸ್ತೀನಿ ನಾನು ನಿಮಗ. ಸೀರೆದನ್ ಬ್ಲೌಸ್ ಐತಿ, ಅದು ಈ ರೀತಿ ಬರ್ತೈತಿ ಪಿಂಕ್. ಇಲ್ಲಿ ರೆಡಿ ನೆಕ್ ನು ಕೊಟ್ಟಾರು, ಬ್ಯಾಕ್ ನೆಕ್ ಟಿಕ್ಲಿ ವರ್ಕ್ ಮಾಡಿದ್ದು. ಸೊ ಮತ್ ನೀವು ಸ್ಪೆಷಲ್ ಏನಾದ್ರೂ ಬೇರೆ ಡಿಸೈನ್ ಮಾಡೋ ನೆಸೆಸಿಟಿ ಇಲ್ಲ, ಸಿಂಪ್ಲಿ ಇದನ್ನ ಬ್ಯಾಕ್ ನೆಕ್ ಇಟ್ಕೊಂಡು ಈ ಡಿಸೈನ್ ಅನ್ನ ನೀವು ಇಟ್ಕೋಬಹುದು. ಸೊ ಈ ಸೀರೆ ಪ್ರೈಸ್ ಬಂದು 1980 ರೂಪೀಸ್ ಐತಿ. ಬಹಳ ಅಂದ್ರೆ ಬಹಳ ರೀಸನೇಬಲ್ ಪ್ರೈಸ್ ಐತಿ. ಬಿಕಾಸ್ ಅಷ್ಟು ಕಡಿಮೆ ಪ್ರೈಸ್ ಒಳಗೆ ಇಷ್ಟು ರಿಚ್ ಸೀರೆ ಸಿಗೋದು ಬಹಳ ಅಂದ್ರೆ ಬಹಳ ಮುಷ್ಕಿಲ್ ಐತಿ. ಸೊ ಹೆಂಗ ಅನಿಸ್ತು ನಿಮಗೆ ಎರಡು ಸೀರೆ? ಕಾಮೆಂಟ್ ಸೆಕ್ಷನ್ ಒಳಗೆ ಖಂಡಿತ ಹೇಳ್ರಿ. ಎರಡು ಸೀರೆ ಒಳಗೆ ಯಾವ ಸೀರೆ ಜಾಸ್ತಿ ಲೈಕ್ ಆತೋ ಅದನ್ನ ಕೂಡ ಹೇಳ್ರಿ. ಹಂಗೆ ಆಕ್ಚುಲಿ ಮಾಡಕ್ ಬರಂಗಿಲ್ಲ, ಯಾಕಂದ್ರೆ ಎರಡು ಸೀರೆ ಭಾಳ ಅಂದ್ರೆ ಭಾಳ ಮಸ್ತ್ ಅದಾವು. ಸೊ ನಿಮಗೇನಾದ್ರೂ ಕ್ಲೋಸ್ ರಿಲೇಟಿವ್ಸ್ ಆಗಿರ್ಲಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಲಿ ಅಥವಾ ನಿಮ್ಮ ಸ್ವಂತಕ್ಕಾಗಿ ಕ್ವಾಲಿಟಿ ಬೇಕು ಬಟ್ ಅದು ರೀಸನೇಬಲ್ ಪ್ರೈಸ್ ಒಳಗೆ ಬೇಕು ಅಂದ್ರೆ ಖಂಡಿತ ನೀವು ಒಂದ್ಸರ್ತಿ RK ಕಲೆಕ್ಷನ್ಸ್ ಟ್ರೈ ಮಾಡ್ರಿ. ಅವ್ರ ವಾಟ್ಸ್ಆಪ್ ನಂಬರ್ ಐತಿ, ಅವ್ರ ಯೂಟ್ಯೂಬ್ ಚಾನಲ್ ಐತಿ, ಪ್ಲಸ್ ಅವ್ರದ್ದು ಏನೆಲ್ಲ ಡೀಟೇಲ್ಸ್ ಐತಿ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ. ನೀವೇನಾರ ಹೈದರಾಬಾದ್ ಅವ್ರು ಇದ್ರೆ ಅಂದ್ರೆ ನಾನು ಡೈರೆಕ್ಟ್ಲಿ ಶಾಪ್ಗೆ ಸ್ಟೋರ್ನು ವಿಸಿಟ್ ಕೊಡ್ಬಹುದು. ಬಟ್ ಆ ಸಿಟಿದವ್ರು ಇಲ್ಲ ಅಂದ್ರೆ ನನ್ನ ಜೊತೆ ಆನ್ಲೈನ್ ಪರ್ಚೇಸಿಂಗ್ ಮಾಡಬಹುದು. ಅವ್ರದ್ದು ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ, ಖಂಡಿತ ಚೆಕ್ ಮಾಡ್ರಿ. ಏನಾಗ್ತೈತಿ ಅಂದ್ರೆ ಎಲ್ಲಾ ಬ್ಲಾಗ್ ಒಳಗೆ ಅಲ್ಲಿದ್ದಲ್ಲೇ ನಿಮ್ ಜೊತೆ ಅವಾಗನ್ನ ಅದ ಮೂಮೆಂಟ್ ಗನ ಶೇರ್ ಮಾಡ್ಬೇಕು ಅಂತ ನಾನು ಬಹಳ ಪ್ಲಾನ್ ಮಾಡಿದ್ನಿ. ಬಟ್ ಇದು ಮಾಡಿದ್ದನ ಬಹಳ ದೊಡ್ಡದಾಯ್ತಂತ ಈ ರೀತಿ ಆಗೈತಿ. ಯಾಕಂದ್ರೆ ಬಹಳ ಅಂದ್ರೆ ಬಹಳ ಜಾಸ್ತಿ ಗದ್ದಲ, ಬಹಳ ಕೆಲಸ ಆಯ್ತು. ಸೊ ಏನೇನೆಲ್ಲ ಮೂಮೆಂಟ್ಸ್ ಉಳಿದು ಹೋಗ್ಯಾವು ಅಂತ ನನಗೆ ಈಗ ಅನ್ಸಕತ್ತೈತಿ. ಅದನ್ನ ನಾನು ಈ ರೀತಿ ಈ ವಿಡಿಯೋ ಮುಖಾಂತರ ನಿಮ್ ಜೊತೆ ಶೇರ್ ಮಾಡಕ್ ಟ್ರೈ ಮಾಡಕತ್ತೀನಿ. ಹೋಪ್ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗೈತಿ ಅಂತ ಅನ್ಕೊಳಕತ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡ್ರಿ. ಇನ್ನೂ ತನ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಈ ವಿಡಿಯೋನ ಆದಷ್ಟು ಜಾಸ್ತಿ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರ ಜೊತೆ ಶೇರ್ ಮಾಡ್ರಿ. ಮತ್ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗ. ಬೈ ಬಾಯ್.